ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಹೊರವಲಯದಲ್ಲಿರುವಂತಹ ಹಜರತ್ ಮಶಾಕ್ ದರ್ಗಾದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗಕ್ಕೆ ಮಹಾಶಿವರಾತ್ರಿ ಹಬ್ಬದ ದಿನ ಹಿಂದೂಗಳಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡುವುದಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠವು ಅನುಮತಿ ನೀಡಿದೆ. ಕಾರಣ ಕಳೆದ 2-3 ವರ್ಷಗಳಿಂದ ಶಿವರಾತ್ರಿ ಹಬ್ಬದಂದು ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದ್ದು ಹಿಂದೂಗಳಿಗೆ ನ್ಯಾಯಾಲಯ ಅನುಮತಿ ನೀಡಿರುವ ಹಿನ್ನೆಲೆ ಎರಡು ಕೋಮುಗಳ ನಡುವೆ ಘರ್ಷಣೆ ಉಂಟಾಗಿ ವಿವಾದ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಶ್ರೀರಾಮ ಸೇನೆಯ ಗೌರವಾಧ್ಯಕ್ಷ ಸಿದ್ದಲಿಂಗಯ್ಯ ಸ್ವಾಮೀಜಿ ಸೇರಿ ಒಟ್ಟು 15 ಜನರ ಒಳಗೊಂಡಂತಹ ತಂಡ ಶಿವರಾತ್ರಿ ದಿನದಂದು ಪೂಜೆ ಸಲ್ಲಿಸುವುದಕ್ಕೆ ಹೈಕೋರ್ಟ್ ಅನುಮತಿಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ರಾಮ ಮಂದಿರ ಹೋಮ ಹವನ ಮಾಡುವ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶಿವರಾತ್ರಿ ಸಾಯಂಕಾಲ 4 ಗಂಟೆಯಿಂದ ಯಾವುದೇ ಸಮಯದ ನಿಗದಿ ಇಲ್ಲದನೆ ಮಿತಿ ಇಲ್ಲದನೆ ನಿರಂತರವಾಗಿ ಶಿವರಾತ್ರಿಯ ದಿನ ಶಿವನ ಭಜನೆ ಮಾಡಲಿಕ್ಕೆ ಕರ್ನಾಟಕದ ಕಲಬುರಗಿಯ ಹೈಕೋರ್ಟ್ ಪೀಠ ನಮಗೆ ಪರವಾನಗಿಯನ್ನ ಕೊಟ್ಟಿದೆ. ಈ ಪರವಾನಗಿಯನ್ನ ನಾವು ಸದುಪಯೋಗ ಪಡಿಸಿಕೊಂಡು ನಾಳೆ ಚಲೋ ಆಳಂದ್ ಅನ್ನುವಂತಹ ಒಂದು ಕರೆಯನ್ನ ಕೊಟ್ಟಿದ್ದೀವಿ. ಆಳಂದ್ ಹೊರವಲಯದಲ್ಲಿ ಸಾಮೂಹಿಕವಾಗಿ ಶಿವಪೂಜೆಯನ್ನ ನೆರವೇರಿಸುವುದರ ಜೊತೆಗೆ ಕಡಗಂಚಿಯ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮತ್ತು ಉಳಿದ 14 ಜನ ಹಿಂದೂ ಮುಖಂಡರ ನೇತೃತ್ವದಲ್ಲಿ ಈ ಪೂಜೆ ನೆರವೇರಲಿದೆ. ಕಳೆದ ವರ್ಷ ಬಹಳ ಸುಂದರವಾಗಿ ವೈಭವದಿಂದ ಪೂಜೆ ಆಯಿತು. ಅದೇ ಮಾದರಿಯಲ್ಲಿ